ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿಢೀರ್ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ವಕೀಲರ ಜೊತೆ ಆಯುಕ್ತರ ಕಚೇರಿಗೆ ಬಂದಿದ್ದ ವಿಜಯಲಕ್ಷ್ಮಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ರನ್ನ ಭೇಟಿ ಮಾಡಿದ್ರು. ಕೆಲ ದಿನಗಳ ಹಿಂದೆ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ಗಳನ್ನು ಹಾಕಲಾಗಿತ್ತು. ಆ ಅಶ್ಲೀಲ ಕಾಮೆಂಟ್ ಮಾಡಿದ ವ್ಯಕ್ತಿಗಳ ವಿರುದ್ಧ ದೂರನ್ನು ಕೂಡ ದಾಖಲು ಮಾಡಲಾಗಿತ್ತು. ದೂರು ಕೊಟ್ಟು ಇಷ್ಟು ದಿನವಾದರೂ ಬಂಧನ ಆಗಿಲ್ಲ. ಯಾಕೆ? ನಮ್ಮ ದೇಶದಲ್ಲಿ ಕಾನೂನು ಎಲ್ರಿಗೂ ಒಂದೇ ತರ ಅಲ್ವಾ? ನಾನು ಇದನ್ನ ಇಲ್ಲಿಗೆ ಬಿಡುವುದಿಲ್ಲ ಎಂದು ಗುಡುಗಿದ ವಿಜಯಲಕ್ಷ್ಮಿ ನಮ್ಮ ವಕೀಲರು ನಿರಂತರವಾಗಿ ಫಾಲೋ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಯಾವುದೇ ವ್ಯಕ್ತಿಯ ಬಂಧನ ಆಗಿಲ್ಲ. ನಟಿ ರಮ್ಯಾ ಆಕೆಯ ಪ್ರೊಫೈಲ್ ಕಾಮೆಂಟ್ ಬಾಕ್ಸಿಗೆ ಎಲ್ಲೋ ಕೂತ್ಕೊಂಡೊಬ್ಬ ತಲೆಮಾಸ್ದವನ ಅಶ್ಲೀಲ ಕಾಮೆಂಟ್ ಹಾಕದ ಅನ್ನೋ ಕಾರಣಕ್ಕೆ ಆ ರಮ್ಯಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರು. ಆಕೆ ಮಾಜಿ ಸಂಸದೆ. ಆ ಕಾರಣಕ್ಕಾಗಿ ಆಕೆಗೆ ಮೆಸೇಜ್ ಮಾಡಿದವನನ್ನ ಹುಡುಕಿ ಬಂಧನ ಮಾಡಲಾಯಿತು, ಅಥವಾ ಆಕೆ ಒಂದು ಜನಪ್ರಿಯ ಸೆಲೆಬ್ರಿಟಿ ಅನ್ನುವ ಕಾರಣಕ್ಕೆ ಆಕೆಗೆ ಉಪದ್ರವ ಕೊಟ್ಟ ಉಪಟಳವಾರಿಗಳನ್ನ ಬಂಧನ ಮಾಡಲಾಯಿತು ಗೊತ್ತಿಲ್ಲ. ವಿಜಯಲಕ್ಷ್ಮಿನೂ ಕೂಡ ಒಬ್ಬ ಸೆಲೆಬ್ರಿಟಿಯ ಹೆಂಡತಿ. ಆಕೆಗೂ ಆಕೆಯದ್ದೇ ಆದ ವರ್ಚಸ್ಸಿದೆ. ಆಕೆಗೂ ಆಕೆಯದ್ದೇ ಆದ ಅಭಿಮಾನಿಗಳ ಫ್ಯಾನ್ ಬೇಸ್ ಇದೆ. ಆಕೆಗೆ ಅಶ್ಲೀಲ ಕಾಮೆಂಟ್ ಹಾಕದವರನ್ನ ಅರೆಸ್ಟ್ ಮಾಡೋದಿಲ್ಲ ನೀವುಗಳು. ಬದಲಾಗಿ ರಮ್ಯಾರನ್ನ ಅಶ್ಲೀಲವಾಗಿ ಕಾಮೆಂಟಿಸಿದ ವ್ಯಕ್ತಿಗಳನ್ನ ಬಂಧನ ಮಾಡ್ತೀರಿ. ಇಲ್ಲಿನ ಕಾನೂನು ಪ್ರತಿಯೊಬ್ಬರಿಗೂ ಒಂದೇ ತಾನೇ ರೀ. ಇಲ್ಲಿನ ಕಾನೂನು ಪ್ರತಿಯೊಬ್ಬರಿಗೂ ಕೂಡ ಒಂದೇ ರೀತಿಯದ್ದಾಗಿರಬೇಕಲ್ಲ. ಇಲ್ಲಾಗಿಲ್ವಲ್ಲ. ರಮ್ಯಾರಿಗೆ ಅಶ್ಲೀಲ ಕಾಮೆಂಟ್ ಹಾಕದವರನ್ನ ನೀವು ಅರೆಸ್ಟ್ ಮಾಡ್ತೀರಿ, ಆದರೆ ವಿಜಯಲಕ್ಷ್ಮಿ ಅವರಿಗೆ ಕಾಮೆಂಟ್ ಹಾಕದವರನ್ನ ಅರೆಸ್ಟ್ ಮಾಡೋದಿಲ್ಲ. ಈ ತರಹದ ದ್ವಿರೀತಿಯ ಕಾನೂನು ಯಾಕೆ? ಇದು ಒಂದು ತರಹದ ತಾರತಮ್ಯ ನೀತಿ ಅಲ್ವಾ? ಇಲ್ಲಿ ನಿಮಗೆ ಸಮಾನತೆ ಕಾಣಿಸುವುದಿಲ್ವಲ್ಲ? ಹಾಗಂತ ವಿಜಯಲಕ್ಷ್ಮಿ ಇವತ್ತು ಕಮಿಷನರ್ನ ಭೇಟಿ ಮಾಡೋದು ಮಾತು ಹೇಳಿದ್ರು. ಅವರು ಫೇಸ್ಬುಕ್ಕಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಹಂಚಿಕೊಂಡಿದ್ದಾರೆ. ರಮ್ಯಾರನ್ನ ಅಶ್ಲೀಲವಾಗಿ ಕಾಮೆಂಟಿಸಿದ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ಇದ್ದ ಆಸಕ್ತಿ ನನ್ನ ವಿರುದ್ಧವಾಗಿ ಅಶ್ಲೀಲ ಕಾಮೆಂಟ್ ಮಾಡಿದವರನ್ನ ಅರೆಸ್ಟ್ ಮಾಡೋದಕ್ಕೆ ಯಾಕಿಲ್ಲ ಅಂತೇಳಿ ಕೇಳಿದ್ದಾರೆ. ನ್ಯಾಯಯುತವಾದಂಥ ಪ್ರಶ್ನೆಯನ್ನೇ ಕೇಳಿದ್ದಾರೆ. ಈ ಕಾನೂನು, ಈ ನೆಲದ ಕಾನೂನು ಪ್ರತಿಯೊಬ್ಬರಿಗೂ ಒಂದೇ ತಾನೆ. ಆಕೆಗೊಂದು ನ್ಯಾಯ, ನನಗೊಂದು ನ್ಯಾಯನ ಸರಿಯಾಗಿ ಕೇಳಿದ್ದಾರೆ. ಹಾಗಾಗಿ ನಾನು ಇಲ್ಲಿಗೆ ಸುಮ್ಮನೆ ಬಿಡುವುದಿಲ್ಲ. ನನ್ನ ಪರ ವಕೀಲರು ನಿರಂತರವಾಗಿ ಫಾಲೋ ಅಪ್ ಮಾಡ್ತಿದ್ದಾರೆ. ಆದರೂ ಕೂಡ ಆ ದುರುಳರ ವಿರುದ್ಧ ಕ್ರಮಗಳಾಗಿಲ್ಲ. ಇವತ್ತಲ್ಲ ನಾಳೆ ಆದರೂ ಕೂಡ ಪೊಲೀಸರು ಅವರನ್ನು ಬಂಧನ ಮಾಡುತ್ತಾರೆ ಅನ್ನೋ ನಂಬಿಕೆ ಇದೆ. ಮಾಡದೇ ಇದ್ದರೆ ನಾನಂತೂ ನಿರಂತರವಾಗಿ ಹೋರಾಡ್ತೀನಿ. ಅವರ ಬಂಧನ ಆಗುವವರೆಗೂ ಕೂಡ ನಾನು ಪ್ರತಿಭಟಿಸ್ತೀನಿ ಅಂತ ಹೇಳಿ ವಿಜಯಲಕ್ಷ್ಮಿ ಅಧಿಕೃತವಾಗಿ ತನ್ನ ಇನ್ಸ್ಟಾ ಖಾತೆಯಲ್ಲಿ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.